ನಮಸ್ತೆ, ನಾನಿವತ್ತು ಪಾಲಕ್ ಪರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪಾಲಕ್ ಪರಾಟ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರೋದ್ರಿಂದ ಪಾಲಕ್ ಸೊಪ್ಪನ್ನು ನಾನು ರಾತ್ರಿನೇ ಕುದಿಸಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಹಾಕೊಂಬೇಡಿ. ಬಿಳಿ ಎಳ್ಳು ಹಾಕೋದ್ರಿಂದ ಪರಾಟ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸಿಗೆ ನಾನು ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡು ನುಣ್ಣಗೆ ರುಬ್ಕೊಂಬಿಡಿ. ಸ್ಪೈಸಿ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಈ ರೀತಿಯೇ ಮಾಡ್ಕೊಂಬಿಡಿ. ನಂತರ ಇಲ್ಲಿ ನಾನು 1.5 ಕಪ್ದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಓಂ ಕಾಳು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಾನು ಮಿಕ್ಸಿಗೆ ಉಪ್ಪನ್ನು ಹಾಕಿಲ್ಲ. ಅರ್ಧ ಟೀ ಸ್ಪೂನ್ದಷ್ಟು ಜೀರಿಗೆ, 1 ಟೀ ಸ್ಪೂನ್ದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಂತರ ಮಿಕ್ಸಿ ಮಾಡಿಕೊಂಡಿದ್ದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನೀವು ನೀರನ್ನು ಬಳಸದೇ ಮಿಕ್ಸಿ ಮಾಡ್ಕೊಂಡಿದ್ದು ಪಾಲಕ್ ಸೊಪ್ಪಿನಿಂದನೇ ನಾದ್ಕೊಂಬಿಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಲಕ್ ಸೊಪ್ಪಿಂದನೇ ನಾದ್ಕೊಂಬಿಡಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೊಂಡು ಒಂದು 20 ನಿಮಿಷ ಆದರೂ ನೆನೆ ಇಟ್ಕೊಂಬಿಡಿ. ನಂತರ ಹಿಟ್ಟನ್ನು ನೀವು ಚಪಾತಿ ಹಿಟ್ಟಿನ ಥರನೇ ನೀವು ಉಂಡೆ ಮಾಡ್ಕೊಂಬಿಡಿ. ನೀವು ಚಪಾತಿ ಸೈಜ್ ಮಾಡ್ಕೊತಿರಲ್ಲ ಅದೇ ಸೈಜಲ್ಲಿ ಕೂಡ ಮಾಡ್ಕೋಬೇಕಾಗುತ್ತೆ. ನಂತರ ಒಂದೊಂದೇ ಉಂಡೆ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ. ಉಂಡೆ ರೀತಿ ಮಾಡ್ಕೊಂಡ ನಂತರ ಹಿಟ್ಟು ಹಚ್ಚಿ 2 ಕಡೆ ಚಪಾತಿ ಮಾಡ್ಕೋತೀವಲ್ಲ ಅದೇ ರೀತಿಯೇ ಮಾಡ್ಕೊಂಬಿಡಿ. ಇಲ್ಲಾಂದರೆ ನಿಮಗೆ ಬೇರೆ ಶೇಪ್ ಬೇಕಿದ್ರೂ ಮಾಡ್ಕೋಬೋದು, ಯಾವುದಾದ್ರೂ ನಡೆಯುತ್ತೆ. ನಾನಿಲ್ಲಿ ರೌಂಡ್ ಶೇಪನ್ನೇ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ. ನಂತರ ತವಾಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಮೊದಲು ಹಾಗೆ ಬೇಯಿಸ್ಕೊಳ್ಳಿ, ಆಮೇಲೆ ನೀವು ಎಣ್ಣೆ ಅಥವಾ ನೀವು ತುಪ್ಪದಲ್ಲಿ ಕೂಡ ಬೇಯಿಸ್ಕೋಬೋದು, ನಡೆಯುತ್ತೆ. ತುಪ್ಪದಲ್ಲಿ ಕೂಡ ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀವು ಆಲೂಗಡ್ಡೆ ಗ್ರೇವಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಬೇಕಿದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಚಟ್ನಿ ಪುಡಿ ಜೊತೆ ಕೂಡ ತಿನ್ಬೋದು. ಚಟ್ನಿ ಪುಡಿ ಮತ್ತು ತುಪ್ಪ, ಬೆಣ್ಣೆ ಹಾಕ್ಕೊಂಡು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.